ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿ ವಿರುದ್ಧ ಸಿಡಿದದ್ದಾನೆ ವೈಷ್ಣವ್. ಫೈನಲಿ ಇಲ್ಲಿ ಕಾವೇರಿ ರಿಲೀಸ್ ಆಗಿದ್ದು ನಿಜಾನ ಸುಳ್ಳ, ಲಕ್ಷ್ಮಿ ಜೈಲಿಗೆ ಹೋಗ್ತದಾಳ, ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವರ ಪರ ಸೌದಾಮಿನಿ ಲಾಯರ್ ನಿಜವಾಗ್ಲೂ ಕೂಡ ಕಾವೇರಿಗೆ ನ್ಯಾಯ ಒದಗಿಸ್ಕೊಡೋಕೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಬಟ್ ನನ್ನ ಕಕ್ಷಿದಾರರಿಗೆ ನ್ಯಾಯ ಸಿಗಬೇಕು ಅಂದರೆ ಅದಕ್ಕೋಸ್ಕರ ನಾನು ಏನು ಮಾಡಬೇಕಿದ್ರೂ ಕೂಡ ರೆಡಿ ಅಂತ ಹೇಳಿದ್ದೆ. ಇಲ್ಲಿ ನಾನೇ ಕಿಡ್ನಾಪ್ ಮಾಡಿದ್ದು ಕೀರ್ತಿ, ನಾನು ಸತ್ಯವನ್ನು ಕಟಕಟ ಮೇಲೆ ನಿಂತು ಸೌದಾಮಿನಿ ಒಪ್ಕೊಂಡೇ ಬಿಡ್ತಾರೆ. ಈ ಕಡೆ ಪಾರ್ಥಸಾರಥಿ ಅದರಲ್ಲಿ ಜಯಶಾಲಿ ಆದರೂ ಕೂಡ ಇಲ್ಲಿ ಜಡ್ಜ್ ಇದು ಒಂದು ಅಪರಾಧ ಅಲ್ವಾ, ಇಂಥ ಕೆಲಸ ಮಾಡ್ಬೋದಾ ಸೀನಿಯರ್ ಮೋಸ್ಟ್ ಲಾಯರ್ ಆಗಿ ಅಂದಾಗ ಪಾರ್ಥಸಾರಥಿಯವರು ಹೇಗೆ ಅವರ ಕಕ್ಷಿದಾರರನ್ನು ಬಚಾವ್ ಮಾಡೋಕೆ ಏನು ಬೇಕಿದ್ರೂ ಮಾಡ್ತೀನಿ ಅಂದರು ನ್ಯಾಯ ಒದಗಿಸೋಕೆ, ಹಾಗೆ ನಾನು ಕೂಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಜೈಲಿಗೆ ಹೋಗೋಕ್ಕೂ ಸಿದ್ಧ, ಬಟ್ ನನ್ನ ಕಕ್ಷಿದಾರರು ರಿಲೀಸ್ ಆಗಬೇಕು ಅನ್ನೋದಷ್ಟೇ ಅವರ ವಾದವಾಗುತ್ತೆ. ಸರಿ ಆಯಿತು, ಬನ್ನಿ ನಿಮ್ಮ ಒಂದು ವಾದವನ್ನು ಮಂಡಿಸಿ ಅಂತ ಪುನರಾರಂಭಿಸಿ ಅಂತ ಜೋರ್ಜ್ ಹೇಳ್ತಿದ್ದಾಗೆ ಕೆಳಗಡೆ ಇಳಿದಂಥ ಸೌದಾಮಿನಿ ತನ್ನ ವಾದವನ್ನು ಪುನರಾರಂಭಿಸ್ತಾರೆ. ಜೊತೆಗೆ ಇಲ್ಲಿ ಪಾರ್ಥಸಾರಥಿ ಹೇಳೋದು, ನೀವೇ ಹೇಳಿದಾಗೆ ಬುದ್ಧಿಭ್ರಮಣೆ ಆಗಿರ್ತಕ್ಕಂಥ ಕೀರ್ತಿ ಹೀಗೆ ಒಂದು ಸಾಕ್ಷಿ ಆಗ್ತಾಳೆ, ಆ ಸಾಕ್ಷಿನ ಹೀಗೆ ಪರಿಗಣಿಸಲಾಗುತ್ತೆ ಈ ಒಂದು ಕೇಸಲ್ಲಿ, ಆಕೆ ಒಂದು ಸಾಕ್ಷಿಯಾಗಿ ಕನ್ಸಿಡರ್ ಆಗೋದಿಲ್ವಲ್ಲ ಅನ್ನೋ ಪ್ರಶ್ನೆಯನ್ನು ರೈಸ್ ಮಾಡಿದಾಗ ಖಂಡಿತ ಪಾರ್ಥಸಾರಥಿಯವರ ನೀವು ಹೇಳಿದ್ದು ಖಂಡಿತ ನಿಜ. ಕೀರ್ತಿ ನಿಜವಾಗ್ಲೂ ಈ ಒಂದು ಕೇಸಲ್ಲಿ ಹೈ ವಿಟ್ನೆಸ್ ಆಗೋದಿಲ್ಲ, ಯಾಕಂದರೆ ಅವಳು ಮಾನಸಿಕವಾಗಿ ಸ್ಥಿಮಿತದಲ್ಲಿಲ್ಲ, ಒಂದು ಮಗು ಮನಸ್ಸಿನವಳು. ಅದೇ ಕಾರಣಕ್ಕೋಸ್ಕರ ನಾವು ಒಂದು ಸ್ಥಿಮಿತ ಇರ್ತಕ್ಕಂಥ ಮಾನಸಿಕವಾಗಿ ಸದೃಢ ಇರ್ತಕ್ಕಂಥವ್ರನ್ನ ಸಾಕ್ಷಿಯಾಗಿ ಇಟ್ಕೊಂಡಿದ್ದೇವೆ, ಆ ಸಾಕ್ಷಿಯನ್ನು ನಾವಿಲ್ಲಿಗೆ ಕೋರ್ಟ್ಗೆ ಕರೆಸಬೇಕು ಅಂದ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಈ ಕಡೆ ಜಡ್ಜ್ ಆಲ್ರೆಡಿ 4:15 ಆಗಿದೆ, ವಿಚಾರಣೆ ಮಾಡೋಷ್ಟರಲ್ಲಿ ತುಂಬ ತಡವಾಗಿಬಿಡುತ್ತೆ, ಹಾಗಾಗಿ ನಾಳೆಗೆ ಒಂದು ವಿಚಾರಣೆಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾರೆ. ಕಾವೇರಿಗೆ ಇದು ಇಷ್ಟ ಇಲ್ಲ, ಬಟ್ ಸೌದಾಮಿನಿ ಒಪ್ಕೋತಾರೆ. ತದನಂತರ ಇಲ್ಲಿ ಸೌದಾಮಿನಿ ಒಪ್ಕೋತಿದ್ದಾಗೆ ಹೊರಗಡೆ ಬಂದಂಥ ಕಾವೇರಿ, ಏನಿದು, ನಾನು ಇವತ್ತೇ ಮನೆಗೆ ಹೋಗಬೇಕಾಗಿತ್ತು, ಏನು ಮಾಡಿದ್ರಿ ನೀವು, ನಾಳೆ ಅಂತೂ ನಾನು ಮನೆಗೆ ಹೋಗಲೇಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ನಾನಂತೂ ಸುಮ್ಮನೆ ಇರೋದಿಲ್ಲ, ಆದರೆ ನಮಗೆ ಇರ್ತಕ್ಕಂಥ ಸಾಕ್ಷಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗಕೂಡ್ದು ಅಂತ ಹೇಳ್ತಾರೆ. ಆ ಕಡೆ ಅಂಕಿತ ಸುಬ್ಬಿ ಫೋನ್ನ ತೊಗೊಂಡಿದ್ದೆ, ಆ ಒಂದು ಫೋನ್ ರೆಡಿ ಮಾಡೋರ ಹತ್ರ ಹೋಗಿದ್ದೆ, ಪಾಸ್ವರ್ಡ್ ಇದೆ ಅದನ್ನು ಓಪನ್ ಮಾಡಿಕೊಡಿ ಮರ್ತು ಹೋಗಿದೆ ಅಂತ ಹೇಳಿ ಫೋನ್ ಕೊಟ್ಟು ಬಂದಿದ್ದಾರೆ, ಅದು ಕೂಡ ನಾಳೆನೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ಕಡೆ ಮನೆಗೆ ಬರ್ತದಾಗೆ ಈ ಕಡೆ ಸುಪ್ರೀತ್ ಅವರಂತೂ ಲಕ್ಷ್ಮಿ ಮೇಲೆ ನೋಡಿದ್ಯಾ ಕೀರ್ತಿ ಹೇಗೆ ಕೈ ಕೊಟ್ಲು, ನನಗೆ ಕೆಲವೊಮ್ಮೆ ಏನು ಅನ್ಸುತ್ತೆ ಗೊತ್ತಾ, ಅವಳು ತುಂಬ ಸರಿಯಾಗೇ ಇದ್ದಾಳೆ, ಆದರೂ ಕೂಡ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾಳೆ, ಇದರ ನಡುವೆ ಕಾವೇರಿ ಜೊತೆ ಕೈ ಜೋಡಿಸಿದಾಳೆ ಅಂತ ಕೂಡ ಅನಿಸ್ಬಿಡುತ್ತೆ ಅಂದಾಗ ಏನು ಮಾತಾಡ್ತಿದ್ರ ಚಿಕ್ಕಮ್ಮ ನೀವು, ಅವ್ಳಿಗೆ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ, ಅವ್ಳಿಗೆ ಹೇಗೆ ಗೊತ್ತಾಗುತ್ತೆ ಇದಲ್ಲ ಅಂತ ಹೇಳ್ತಿದ್ರೆ ನೀನು ಅದೇ ರೀತಿ ಅನ್ಕೋ, ಅವ್ರು ಯಾವ ಸಾಕ್ಷಿ ಬಗ್ಗೆ ಹೇಳ್ತಿದ್ದಾರೆ ಅಂತಲೇ ಗೊತ್ತಾಗಿಲ್ವಲ್ಲ, ಅದರ ವಿಷಯವಾಗಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಇಲ್ಲಿ ಸುಪ್ರೀತಾ ಹೇಳ್ತಾರೆ. ಅವರು ನ್ಯಾಯವಾದ ದಾರಿಯಲ್ಲಿ ಹೋದರೆ ಖಂಡಿತವಾಗ್ಲೂ ಯಾವ ಸಾಕ್ಷಿ ಅನ್ನೋದನ್ನು ನಾವು ಪತ್ತೆ ಹಚ್ಬೋದು, ಆದರೆ ಅನ್ಯಾಯದ ದಾರಿಯಲ್ಲಿ ಹೋಗ್ತಿರೋ ಅವರನ್ನು ಹೀಗೆ ಪತ್ತೆ ಹಚ್ಚೋಕ್ಕಾಗತ್ತೆ, ನಿಜವಾಗ್ಲೂ ನಮ್ಮಿಂದ ತುಂಬ ಕಷ್ಟ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಫೈನಲಿ ಆಗೋದಲ್ಲ ಅವರಿಂದ, ಫೈನಲಿ ಮತ್ತೆ ಕೋರ್ಟ್ ಮರುದಿನ ಆಗುತ್ತೆ, ಎಲ್ಲರೂ ಕೋರ್ಟಿಗೆ ಬರ್ತಾರೆ, ಫೈನಲಿ ಸೆಷನ್ ಶುರುವಾಗತ್ತೆ. ಇಲ್ಲಿ ಸೌದಾಮಿನಿಯವರು ಲಕ್ಷ್ಮಿನೇ ಸಾಕ್ಷಿಯಾಗಿ ಕರೀತಾರೆ, ಲಕ್ಷ್ಮಿ ಫುಲ್ ಶಾಕ್ ಆಗಿದ್ದಾಳೆ. ಲಕ್ಷ್ಮಿ ಸಾಕ್ಷಿಯಾಗಿ ಕಟಕಟ ಮೇಲೆ ಬರ್ತಿದ್ದಾಗೆ ಸೌದಾಮಿನಿ ಹೇಳೋದು ಒಂದೇ, ನಿಮ್ಮ ಅತ್ತೆ ಮೇಲೆ ನಿಮ್ಗೆ ಎಷ್ಟು ದಿನದಿಂದ ದ್ವೇಷ ಇದೆ ಕಣ್ರಿ ಅಂತ. ಇಲ್ಲ ನಮ್ಮ ಅತ್ತೆ ಮೇಲೆ ನನಗೆ ಯಾವುದೇ ರೀತಿ ದ್ವೇಷ ಇಲ್ಲ, ನಮ್ಮ ಮನೇಲಿ ಅಂಥದ್ದೆಲ್ಲ ಹೇಳ್ಕೊಟ್ಟಿಲ್ಲ ಅಂದಾಗ, ಹೌದು ನಿಮ್ಗೆ ಇತ್ತಿಲ್ವೇನೋ, ಬಟ್ ಇವಾಗ ನಿಮಗೆ ನಿಮ್ಮ ಅತ್ತೆ ಮೇಲೆ ಹೊಟ್ಟೆ ಕಿಚ್ಚು, ಅದಕ್ಕೋಸ್ಕರನೇ ಎಷ್ಟೆಲ್ಲ ಮಾಡಿದಿರ ನೀವು ಅಂತ ಹೇಳ್ತಿದ್ದಾರೆ. ಇಲ್ಲ ಅಂತಿದ್ದಾಗೆ ನನ್ನ ಹತ್ರ ಒಂದು ವಿಡಿಯೋ ಇದೆ, ಆ ವಿಡಿಯೋನೇ ನನಗೆ ಪ್ರಮುಖ ಸಾಕ್ಷಿ ಅಂತ ಹೇಳಿ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಪ್ಲೇ ಮಾಡ್ತಾರೆ. ಆ ಒಂದು ವಿಡಿಯೋದಲ್ಲಿ ಲಕ್ಷ್ಮಿ ವೈಷ್ಣವ್ ಇದ್ದರು, ಅವತ್ತು ಮತ್ತಲ್ಲಿರಬೇಕಿದ್ರೆ ವೈಷ್ಣವ್ ಹೇಳಿದಂಥ ಆ ಒಂದು ಸತ್ಯದ ಮಾತುಗಳು, ಅಂದರೆ ನನ್ನ ಮೈ ಮೇಲೆ ಆತ್ಮ ಏನೂ ಇರಲಿಲ್ಲ ಕೀರ್ತಿದ್ವು, ಆದರೂ ಕೂಡ ಅತ್ತೆ ಬಾಯ್ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಸತ್ಯವನ್ನು ಬಾಯ್ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ಆತ್ಮ ಬಂದಾಗೆ ನಟಿಸ್ತೆ ಅನ್ನೋ ವಿಷಯನ ಹೇಳಿದ್ದು ರೆಕಾರ್ಡ್ ಆಗಿದೆ. ಆ ಒಂದು ರೆಕಾರ್ಡ್ ಕ್ಲಿಪ್ಪನ್ನೇ ಅಲ್ಲಿ ತೋರಿಸ್ತಿದ್ದಾರೆ. ಈ ಒಂದು ವಿಡಿಯೋನ ನೋಡಿ ನಿಜವಾಗ್ಲೂ ಶಾಕ್ ಆಗ್ತಾರೆ ಕೃಷ್ಣಕಾಂತ್, ವೈಷ್ಣವ್ ಎಲ್ಲರೂ ಕೂಡ. ಕಾವೇರಿ ಫುಲ್ ದಿಲ್ ಖುಷ್, ಮುಗೀತು ಲಕ್ಷ್ಮಿಗೆ ಚಪ್ಪಡಿ ಕಲ್ಲು ಎಳೆದಾಯಿತು ಅಂತ.
ಈ ಕಡೆ ತಲೆ ಮೇಲೆ ಕೈ ಹೊತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪಾರ್ಥ ಸಾರಥಿ ಅವ್ರಿಗೆ. ನಂತರ ಸೌದಾಮಿನಿಯವರು ಈ ವಿಡಿಯೋನ ಏನು ಹೇಳ್ತೀರಾ ಲಕ್ಷ್ಮಿಯವರೇ ಅಂತ ಕೇಳ್ತಿದ್ರೆ, ಇಲ್ಲಿ ನಾನು ಬೇಕು ಅಂತ ಮಾಡಿಲ್ಲ, ಅದರಿಂದ ಇರತಕ್ಕಂಥದ್ದು ಒಂದು ಒಳ್ಳೆಯ ಉದ್ದೇಶ ಅಂತ ಹೇಳ್ತಿದ್ದಾಳೆ. ಏನು ಒಳ್ಳೆಯ ಉದ್ದೇಶ? ನಿಮ್ಮ ಅತ್ತೆ ಮೇಲೆ ಇಲ್ಲದೇ ಇರೋ ಆಪಾದನೆ ಹಾಕೋದು, ಅದೇ ರೀತಿ ಇಲ್ದಿರೋ ಆಪಾದನೆಗಳಿಗೆ ಸರಿಯಾದ ಸಾಕ್ಷಿನ ಸೃಷ್ಟಿ ಮಾಡಿ ಅವರನ್ನು ಅವ್ರ ಕಂಡ್ರೆ ಆಗೋದಿಲ್ಲ, ನಿಮ್ಮ ಬದಿಯಿಂದ ಸರಿಸಬೇಕು ಅನ್ನೋ ಕಾರಣಕ್ಕೆ ಅವರನ್ನು ಜೈಲಿಗೆ ಕಳಿಸಿದಾರೆ, ಇಲ್ದಿರೋ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಏನಮ್ಮ ಹೇಳ್ತೀರಾ ನೀವು ಅಂತ ಜಡ್ಜ್ ಕೂಡ ಕೇಳೋದಕ್ಕೆ ಇಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬಿ ಸ್ವಾಮಿಗಳ, ನಿಜವಾಗ್ಲೂ ನಾನು ಬೇಕು ಅಂತ ಯಾವುದೂ ಮಾಡಿಲ್ಲ. ಕೀರ್ತಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅವ್ರ ಸಾವಿಗೆ ಅನ್ನೋ ಒಂದೇ ಕಾರಣಕ್ಕೆ ನನಗೆ ಅವ್ರ ಮೇಲೆ ಅನುಮಾನ ಆಯಿತು, ಅವರೇ ಸಾಯಿಸಿರಬಹುದು ಅಂತ. ಅದೇ ಕಾರಣಕ್ಕೋಸ್ಕರ ಅವರಿಂದ ಸತ್ಯ ಬಾಯಿ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಆ ರೀತಿ ನಟನೆ ಮಾಡಿದ್ದು. ಅದರಿಂದ ಮತ್ತಿನ್ನೇನು ಕೂಡ ದುರುದ್ದೇಶ ಇತ್ತಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಿರೋದು ಅಂತ ಸೌದಾಮಿನಿ ಹೇಳ್ತಿದ್ದಾರೆ ಲಕ್ಷ್ಮಿಗೆ. ನೀವು ಪೂರ್ವಾಗ್ರಹ ಪೀಡಿತರಾಗ್ಬಿಟ್ಟಿದ್ದಾರೆ, ಕೀರ್ತಿ ಸತ್ಯ ಇಲ್ವಲ್ರಿ ಅಂದಾಗ ಕೀರ್ತಿಯವರು ಬಂದಿದ್ದ ಆಮೇಲೆ, ಅದಕ್ಕೂ ಮುನ್ನ ಅವ್ರು ಸತ್ತಿದ್ದಾರೆ ಅಂತಲೇ ನಾವೆಲ್ಲ ಕೂಡ ಅಂದ್ಕೊಂಡಿದ್ದು ಅಂತ ಲಕ್ಷ್ಮಿ ಹೇಳ್ತಾರೆ. ಇದನ್ನೇ ಹೇಳಿದ್ದು, ಪೂರ್ವಗ್ರಹ ಪೀಡಿತರಾಗೋದು, ಇಲ್ದಿರುವ ಅನುಮಾನನ ಸೃಷ್ಟಿ ಮಾಡ್ಕೊಳ್ಳೋದು, ಅನುಮಾನ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ನಿಮ್ಮ ಅತ್ತನೇ ಕಾರಣ ಅಂತ ಅನುಮಾನ ಪಟ್ಟು ಅದಕ್ಕೆ ಇಲ್ದಿರುವ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ನಿಮ್ಗೆ ಅವ್ರ ಕಂಡ್ರೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಅವ್ರನ್ನ ಇವಾಗ ಜೈಲಿಗೆ ಕಳಿಸಿದ್ರ ಅಂತ ಹೇಳಿ ಅವರ ವಾದವನ್ನು ಮಂಡಿಸ್ತಿದ್ದಾರೆ. ಜೊತೆಗೆ ಜಡ್ಜ್ ಮುಂದೆ ಕೂಡ ಕನ್ಕ್ಲೂಡ್ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ನೋಡಿ, ಯಾವುದೇ ರೀತಿ ನನ್ನ ಕಕ್ಷಿದಾರರು ತಪ್ಪು ಮಾಡಿಲ್ಲ, ಅದಕ್ಕೆ ಆಧಾರ ಕೂಡ ಇಲ್ಲ, ಆದರೂ ಇವರು ಪೂರ್ವಗ್ರಹ ಪೀಡಿತರಾಗಿ ಇವರ ಅನುಮಾನದಿಂದಾಗಿ ತಮ್ಮ ಅನುಮಾನನೇ ನಿಜ ಅಂತ ಅಂದ್ಕೊಂಡಿದ್ದೆ ಇಲ್ದಿರುವ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ತಮ್ಮನ್ನ ಬದಿಯಿಂದ ಸರಿಸಬೇಕು, ಜೈಲಿಗೆ ಕಳಿಸ್ಬೇಕು ಅಂತ ಇದೇ ರೀತಿ ಎಷ್ಟು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿಲ್ಲ, ಎಷ್ಟು ಸುಳ್ಳು ಹೇಳಿಲ್ಲ. ಹಿಂದೆ ಯಾವುದರಿಂದ ಶಿಕ್ಷೆ ಆಗಿದೆಯೋ ಆ ವಿಷಯದಲ್ಲೂ ಕೂಡ ಗಿರಿಜನ ಕರೆದು ಸುಳ್ಳು ಹೇಳಿಸಿರ್ಬಹುದಲ್ವ, ಯಾಕೆ ಆಗಿರೋ ಸಾಧ್ಯತೆ ಇಲ್ಲ, ಆಗಿರೋ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ ಅಂತ ತಮ್ಮ ವಾದವನ್ನು ಮಂಡಿಸ್ತಾರೆ. ಈ ಕಡೆ ವೈಷ್ಣವಂತೂ ಕೆಂಡಾಮಂಡಲ ಆಗಿಬಿಡ್ತಾರೆ. ಈ ಕಡೆ ಲಕ್ಷ್ಮಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತಲೆ ತಗ್ಸೋದು ಬಿಟ್ಟರೆ ಆಕೆಗೆ ಬೇರೊಂದು ಆಪ್ಷನ್ನೇ ಇಲ್ಲ. ಆ ಕಡೆ ಪಾರ್ಥ ಸಾರಥಿ ಕೂಡ ಕೈ ಚಳಿ ಕೂರಬೇಕಾಗದೆ ತಮ್ಮ ಒಂದಷ್ಟು ವಾದವನ್ನು ಕೂಡ ಮಂಡಿಸ್ತಾರೆ. ತದನಂತರ ಇಲ್ಲಿ ಜಡ್ಜ್ ಒಂದು ಜಡ್ಜ್ಮೆಂಟನ್ನು ಹೇಳಿಬಿಡತ್ತೆ. ಕಾವೇರಿಯವರು ನಿರಪರಾಧಿ, ಯಾವುದೇ ರೀತಿ ಅಪರಾಧ ಮಾಡಿಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಪಾಸ್ ಮಾಡಲಾಗ್ತದೆ. ಅವರನ್ನು ಜೈಲಿಂದ ಈಗಲೇ ಬಿಡುಗಡೆ ಮಾಡಬೇಕು, ಯಾಕಂದರೆ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಆಕೆ ನಿರಪರಾಧಿ ಅಂತ ಹೇಳಿ ಜಡ್ಜ್ಮೆಂಟ್ ಬಂದೇ ಬಿಡುತ್ತೆ. ಕಾವೇರಿಗೆ ಫುಲ್ ದಿಲ್ ಖುಷ್. ಈ ಕಡೆ ವೈಷ್ಣವ್ ಮಾಡಲಾಗಿದೆ, ಹೊರಗೆ ಹೋಗ್ತಿದ್ದಾನೆ, ಅಲ್ಲಿ ಹೋಗಿದ್ದೆ ಪುಟ ಅಂತ ಹೇಳಿ ಆಲ್ರೆಡಿ ಕಾವೇರಿ ಹೊತ್ತು ತಮ್ಮ ಮಗನ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟರಲ್ಲಿ ಲಕ್ಷ್ಮಿ ಬರ್ತಾಳೆ, ಮಾತಾಡೋಕೆ ಅಂತ ಟ್ರೈ ಮಾಡ್ತಾಳೆ, ನೀ ನೋಡಿ ನಾನು ಬೇಕಂತ ಅಂತ. ಅಷ್ಟರಲ್ಲಿ ವೈಷ್ಣವ್ ತಡೆದದ್ದೆ, ಇಲ್ಲೊಂದು ನ್ಯಾಯ ಆಗಿದ್ದ ಇನ್ನೊಂದು ನ್ಯಾಯ ಮನೆಯಲ್ಲಿ ಆಗಬೇಕಿದ ಅಂತ ಹೇಳ್ತಿದ್ದಾರೆ. ಇಟ್ ಮೀನ್ಸ್ ಆಗಿದ್ರೆ ಇಲ್ಲಿ ಲಕ್ಷ್ಮಿ ಜೈಲಿಗೆ ಹೋಗಲಿಲ್ಲ, ಜೈಲಿಗೆ ಕಳಿಸೋ ಉದ್ದೇಶ ಕಾವೇರಿಯವ್ರಿಗೆ ಇಲ್ವೂ ಇಲ್ಲ. ಗ್ರೇಟ್ ಅನ್ಸ್ಕೋಬೇಕಲ್ವ, ಮನೆ ಸೊಸೆ ಜೈಲಿಗೆ ಕಳಿಸಿದ್ರೆ ಹೇಗೆ ಅಂದ್ಬಿಡ್ತಾರೆ, ಅವಳಾಗೆ ನಾನು ಯೋಚನೆ ಮಾಡಲ್ಲ ಅನ್ನೋದು ತೋರಿಸ್ಬೇಕಲ್ವ. ಅದೇ ಕಾರಣಕ್ಕೆ ಲಕ್ಷ್ಮಿ ಜೈಲಿಗೆ ಹೋಗೋದಿಲ್ಲ. ಬಟ್ ಲಕ್ಷ್ಮಿ ವೈಷ್ಣವ್ ನಡುವೆ ಏನಾಗಬೇಕಿತ್ತೋ ಅದು ಆಗಿಬಿಡತ್ತೆ. ಈ ಕಡೆ ಮನೆಗೆ ಹೋಗ್ತಿದ್ದಾಗೆ ವೈಷ್ಣವ್ ಲಕ್ಷ್ಮಿ ವಿರುದ್ಧ ತಿರುಗಿ ಬಿದ್ದಿದ್ದೆ ಲಕ್ಷ್ಮಿನ ಮನೆಯಿಂದ ಓಡಿಸೇ ಬಿಡ್ತಾರೆ. ಲಕ್ಷ್ಮಿ ಮನೆಯಿಂದ ಹೊರದೂಡಲ್ಪಡ್ತಾಳ, ಅಥವಾ ಒಂದೇ ಮನೆಯಲ್ಲಿ ಇದ್ಕೊಂಡು ಇಬ್ಬರ ನಡುವೆ ಒಂದು ದೊಡ್ಡ ಬಿರಿಕೆ ಸೃಷ್ಟಿ ಆಗಿಬಿಡತ್ತೆ. ಆ ಒಂದು ಫೋನ್ ಅಂಕಿತ್ ಕೊಟ್ಟಿರ್ತಕ್ಕಂಥ ಒಂದು ಫೋನಲ್ಲಿ ನಿಜವಾಗ್ಲೂ ಸಾಕ್ಷಿ ಸಿಗುತ್ತೆ, ಬಟ್ ನೋ ಯೂಸ್ ಇವಾಗ. ಬಟ್ ಹೇಗೆ ಏನು ಅನ್ನೋ ಕ್ಲಾರಿಟಿ ಸಿಗುತ್ತೆ ಅಷ್ಟೇ ಹೊರತು ಇನ್ನೇನು ಕೂಡ ಆ ಫೋನಿಂದ ಸಿಗೋದಿಲ್ಲ, ಏನು ಯೂಸ್ ಇಲ್ಲ ಅಂತ ಅನಿಸುತ್ತೆ. ಬಟ್ ಹಾಗಿದ್ರೆ ಮುಂದೆ ಏನು ಕತೆ ಎತ್ತ ಸಾಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಚ್ ಮಾಡಿ.